ಈ ಹಿಂದೆ ಬ್ಲಿಂಕ್ ಸಿನಿಮಾ ಅಥವಾ ಓಲ್ಡ್ ಮಾಂಗ್ ಆಚಾರ್ ಅಂಡ್ ಕೋ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬ್ಲಿಂಕ್ ಆದಮೇಲೆ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಅಂತ ತುಂಬ ಕಾಯ್ತಾ ಇದ್ದೆ. ಆಲ್ಮೋಸ್ಟ್ 1.5 ವರ್ಷ ಕಾದಿದ್ದೀನಿ. ಅದಾದಮೇಲೆ ನನಗೆ ಬಂದಿದ್ದು ಸ್ಕ್ರಿಪ್ಟ್ ಇದು ಪಾರ್ಥನ್ ಪ್ರಪಂಚ. ನೋಡಿದ ತಕ್ಷಣನೇ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ, ಇದನ್ನ ಮಾಡಲೇಬೇಕು, ಈ ಪಾತ್ರ ಮಾಡಲೇಬೇಕು ಅಂತ. ನಂದು ಒಂದು ಜೆನ್ಜಿ ಪಾತ್ರ ಮಾಡ್ತಾ ಇದ್ದೀನಿ. ಜೆನ್ಜಿ ಹುಡುಗಿ, ಅದು ಒಂದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಈಗ ಒಂದು ಮಿಲೆನಿಯಲ್ ಅಥವಾ ಒಬ್ಬರು ಜೆನೆಕ್ಸ್ ಒಂದು ಜೆನ್ಜಿ ಪಾತ್ರನ ಇಟ್ಕೊಂಡು ಕಥೆ ಬರೀತಾರೆ ಅಂದರೆ ಅದು ಯಾವಾಗಲೂ ಒಂದು, ಅಂದರೆ ಆ ಪಾತ್ರಗಳು ಯಾವಾಗಲೂ ಒಂದು ಕೆಟ್ಟ ರೀತಿನೇ ಇರುತ್ತೆ. ಜೆನ್ಜಿ ಅನ್ನೋದು ಅದೊಂದು ಕೇವಲವಾಗೇನೆ ಮಾತಾಡಿರೋದನ್ನ ನೋಡಿರೋದು. ಬಟ್ ಇಷ್ಟು ಚೆನ್ನಾಗಿ ಒಂದು ಜೆನ್ಜಿ ಕ್ಯಾರೆಕ್ಟರ್ನ ಅವ್ರದ್ದು ಜೆನ್ಜಿನ ಇಟ್ಸ್ ನಾಟ್ ಜಸ್ಟ್ ದ ಲೈಫ್ ಸ್ಟೈಲ್, ಅದನ್ನ ಹೊರತಾಗಿ ಅವ್ರು ಏನು ಯೋಚನೆ ಮಾಡ್ತಾರೆ, ಅವರು ಪ್ರಪಂಚನ ಯಾವ ಥರ ನೋಡ್ತಾರೆ, ಯಾವ ಥರ ಬದುಕ್ತಾರೆ, ಯಾಕೆ ಹಾಗೆ ಬದುಕ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಬರ್ದಿರೋಂಥ ಒಂದು ಪಾತ್ರ ಇದು. ಅದಕ್ಕೆ ಅನಿವಾರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಹರ್ಷ ಸರ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್ಲಿ ಡನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ. ಹಾಗೇನೆ ಸೀತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನನಗೆ ಕತೆ ಕೇಳಿದ ತಕ್ಷಣ ಫಸ್ಟ್ ತುಂಬ ಖುಷಿ ಆಯಿತು ಆ್ಯಂಡ್ ಐ ವಾಸ್ ವೆರಿ ಶಾಕ್ಡ್. ಈ ಥರ ಒಂದು ಸಿನಿಮಾ, ಯಾಕೆಂದರೆ ಎಲ್ಲರೂ ಹೇಳ್ತಾರೆ, ಎಲ್ಲ ಸಿನಿಮಾದವರು ಹೇಳ್ತಾರೆ ನಮ್ಮ ಸಿನಿಮಾ ಹೊಸ ಥರ ಇದೆ, ಬೇರೆ ಏನೋ ಹೇಳ್ತಾ ಇದೆ ಅಂತ. ಬಟ್ ಈ ಟಾಪಿಕ್ಗೆ ಒಂದು ತೀರಾ ಅಂದರೆ ತೀರಾ ಅನ್ಎಕ್ಸ್ಪ್ಲೋರ್ಡ್. ಕನ್ನಡದಲ್ಲಂತೂ ನಾನು ನೋಡು ಇಲ್ಲ ಕೇಳು ಇಲ್ಲ. ಅಂಥದಕ್ಕೆ ಅಷ್ಟು ಧೈರ್ಯ ತಗೊಂಡು ಅದ್ರ ಹಿಂದೆ ನಿಂತ್ಕೊಂಡು ಸೀತಾ ಮ್ಯಾಮ್ ಶಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅಂದರೆ ಅದು ನಿಜವಾಗ್ಲೂ ಮೆಚ್ಚಬೇಕಾಗಿರೋಂಥ ವಿಷಯ. ಯಾಕೆಂದರೆ ಪ್ರತಿ ಸಲ ಡಿಸ್ಕಷನಲ್ಲೂ ಒಂದ್ಸಲಿ ಕೂಡ ಅವರು ಬಜೆಟ್ ಹಿಂಗಾಗತ್ತೆ, ನಾವು ಈ ಥರ ಮಾಡಿದ್ರೆ ಜಾಸ್ತಿ ಜನನ ರೀಚ್ ಆಗ್ಬೋದು ಅನ್ನೋದನ್ನ ಯಾವತ್ತೂ ಕೂಡ ಅವ್ರು ಯೋಚನೆ ಮಾಡಿಲ್ಲ. ಇದನ್ನ ನಾವು ಈ ಥರ ಹೇಳಿದ್ರೆ ಅದು ಜನರು ಯಾವ ಥರ ಅರ್ಥ ಮಾಡ್ಕೊಳ್ತಾರೆ, ಅದರಿಂದ ಸೊಸೈಟಿಗೆ ಹೇಗೆ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ತುಂಬ ಯೋಚನೆ ಮಾಡಿದ್ದಾರೆ ನಮ್ಮ ರೈಟರ್ಸ್ ಆಗಿರ್ಬೋದು ಅಥವಾ ಮ್ಯಾಮ್ ಆಗಿರ್ಬೋದು. ಅಂದರೆ ಹೇಗೆ ನಾವು ಜೀವನದಿಂದ ಸಿನಿಮಾ ಅಂತ ಹೇಳ್ತೀವಿ, ಸಿನಿಮಾದಿಂದ ಕೂಡ ಜೀವನ ಆಗತ್ತೆ. ಸಿನಿಮಾ ಮೀಡಿಯಾ ಅನ್ನೋದು ತುಂಬಾ ಎಷ್ಟೋ ಥರ ಇನ್ಫ್ಲೂಯೆನ್ಸ್ ಆಗುತ್ತೆ ಜನಕ್ಕೆ. ಅದನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಂತಿದ್ದಾರೆ ಈ ಕತೆ ಹಿಂದೆ ಸೀತಾ ಮ್ಯಾಮ್. ಪ್ರೊಡ್ಯೂಸರ್ಸು ಒಂದು ಒಳ್ಳೆ ಕತೆ ಇದ್ರೆ ಈ ಥರ ಗ್ಯಾರಂಟಿ ಅದ್ರ ಹಿಂದೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೇನೇ ಪುರಾವೆ, ಇದೇ ಒಂದು ಸಾಕ್ಷಿ ನಮಗೆ. ಸೊ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು 2024 2025 ಸುಮಾರು ಸಿನಿಮಾ ಬಂದಿದೆ, ನಿಂತ್ಕೊಳ್ದೇನೆ ಕಿವಿಗೂ ಅದ್ರ ಹೆಸರು ಬೀಳ್ದೇನೆ ಹಾಗೆ ಹೋಗ್ಬಿಟ್ಟಿದೆ. ಸೊ ಮೀಡಿಯಾ ಅವ್ರ ಸಪೋರ್ಟ್ ಇದ್ರೆ, ಜನರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ನನ್ನ ಕ್ಯಾಟಗರಿನ ಜಿಲೇನಿಯಲ್ ಅಂತ ಹೇಳ್ತಾರೆ, ಅಂದರೆ ಅದು ಮಿಲೇನಿಯಲ್ ಕೂಡ ಅಲ್ಲ, ಜೆನ್ಜಿ ಕೂಡ ಅಲ್ಲ. ನಾನು 98 ಬಾರ್ನ್ ಆ್ಯಕ್ಚುಲಿ. ಸೊ ಎರಡರ ಮಧ್ಯ ಇರೋದು ನಾನು. ಕನ್ಫ್ಯೂಸ್ ಕ್ಯಾಟಗರಿ. ಹಾಂ, ಅನ್ಕೋಬಹುದು. ಅದಕ್ಕೆ ಒಪ್ಕೊಂಡ್ರ ಪಾತ್ರನ ಬಿಟ್ಟೆ ಅಂದ್ರೆ ಮತ್ತೆ ಈ ಒಪ್ಕೊಂಡಿಲ್ಲ, ಏನೋ ಒಂದು ಬೇಜಾರ್ ಕಾರಣ ಇರ್ಬೇಕಲ್ಲ, ಆ ಥರದ ಯಾವುದೋ ಒಂದು ಬೇಜಾರ್ ಕಾರಣ ಏನು? ಆ ಮೇಜರ್ ಕಾರಣ ಹೌದು, ಖಂಡಿತವಾಗ್ಲೂ ಅದೇನೆ. ಒಂದು ಇದು ಏನಂತಾರೆ, ಲೈಟ್ ಲ್ಯಾಂಪ್ ಎಫೆಕ್ಟ್ ಅಂತ ಹೇಳ್ತಾರೆ ಫ್ರೆಂಚಲ್ಲಿ. ಅಂದರೆ ಒಂದು ಹುಡುಗಿ ಕ್ಯಾರೆಕ್ಟರ್ನ ಒಂದು ಸಿನಿಮಾದಲ್ಲಿ ಲೈಟ್ ಲ್ಯಾಂಪ್ ಇಂದ ರಿಪ್ಲೇಸ್ ಮಾಡಿದಾಗ ಕತೆ ಕೊನೆ ಮತ್ತೆ ಕತೆ ಮೊದಲು ಎರಡು ಚೇಂಜ್ ಆಗಲಿಲ್ಲ ಅಂದರೆ ಮೈಟ್ ಆಸ್ ವೆಲ್ ಹ್ಯಾವ್ ದಟ್ ಲ್ಯಾಂಪ್ ಅಂತ ಹೇಳ್ತಾರೆ. ಆ ಹುಡುಗಿ ಪಾತ್ರನೇ ಬೇಡ ಅಂತ. ಸೊ ಅದರಿಂದ ಎಷ್ಟಾಗತ್ತೋ ಅಷ್ಟು ದೂರ ಆಗಿ ಕ್ಯಾರೆಕ್ಟರ್ಗೆ ತುಂಬಾ ತೂಕ ಇದೆ. ಮೋರ್ ದೆನ್ ಒಂದು ಹೀರೋಯಿನ್ ಅಂದರೆ ಅದು ಹೀರೋ ಸುತ್ತೋ ಥರ ಪಾತ್ರನೇ ಆಗಿರಬಹುದು, ಅದ್ರದ್ದೇನೆ ಒಂದು ಯೋಚನೆ ಇರಬಾರ್ದು. ಆ ಥರ ಒಂದು ಇವಾಗ ತುಂಬ ಚೇಂಜ್ ಆಗ್ತಿದೆ ಇಂಡಸ್ಟ್ರಿಲೂ ಕೂಡ. ಸೋ ಮೆನಿ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್. ಬರ್ತಿರೋ ಕಥೆಗಳನ್ನು ಕೇಳಿ ತುಂಬ ಖುಷಿ ಆಗ್ತಿದೆ. ನಮ್ಮ ರೈಟರ್ಸು ದೇ ಆರ್ ಎವಾಲ್ವಿಂಗ್ ಸೋ ಮಚ್. ತುಂಬ ಒಳ್ಳೆ ಪಾತ್ರಗಳು ಬರೀತಾ ಇದ್ದಾರೆ ಇವಾಗ ಫೀಮೇಲ್ಗೆ ಎಷ್ಟೊಂದು ಕಡೆ. ಇದೂ ಒನ್ ಆಫ್ ದೆಮ್ ಅಂತ ಅನ್ನಿಸ್ತು. ಹಾಗಾಗಿ